ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ, ನಾನಿವತ್ತು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಫಸ್ಟ್ ವಿಡಿಯೋ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಇಷ್ಟು ದಿನ ಅಡುಗೆ ಏನು ಅಡುಗೆ ಮಾಡ್ತಾಯಿದ್ದೀನೋ ಅದನ್ನು ಹಾಕ್ತಾಯಿದ್ದೆ. ಆಮೇಲೆ ಒಂದು ಸಾರಿ ಊರಿಗೆ ಹೋಗಿದ್ದಾಗ ಅವಾಗ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನಿವತ್ತು ಬೆಳಗ್ಗೆನೇ ಎದ್ದಿದ್ದೀನಿ. ಯಾಕೋ ನಿದ್ದೆ ಬಂದಿಲ್ಲ, ಅದಕ್ಕೆ ಬೇಗ ಎದ್ದೇಳಿದೆ. ನೋಡಿ, ಎಲ್ಲ ಕೆಲಸ ಆಯಿತು. ಟಿಫನ್ ರೆಡಿ ಮಾಡಬೇಕು. ನೋಡಿ, ಪಾತ್ರೆ ತೊಳೆದುಕೊಂಡೆ, ಎಲ್ಲ ಕ್ಲೀನ್ ಮಾಡಿದೆ. ನಾಷ್ಟ ರೆಡಿ ಮಾಡಬೇಕು. ಮಕ್ಕಳು ಮಲಗಿದ್ದಾರೆ. ನೋಡಿ, ನಾನು ಬೆಳಗ್ಗೆನೇ ಇದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿದೆ. ಯಾಕೋ ನಿದ್ದೆ ಬಂದಿಲ್ಲ, ಬೇಜಾರಾಯಿತು. ಯಾಕೆ ಬೇಜಾರಾಯಿತು ಅಂತೀರ? ನನ್ನ ಮಗಳನ್ನ ನೆನ್ನೆ ಹೊಡೆದ್ಬಿಟ್ಟೆ. ಯಾಕೋ ತುಂಬ ಬೇಜಾರಾಯಿತು. ಹೊಡಿದೇರ ಇರಬೇಕಾಗಿತ್ತು ಅನಿಸ್ತು. ಏನು ಮಾಡೋಕ್ಕೋಗಲ್ಲ, ಒಂದೊಂದು ಸಾರಿ ಕೋಪ ಬರುತ್ತೆ. ಅಷ್ಟೊಂದು ತೀಟೆ ಮಾಡ್ತಾರೆ. ಆದ್ರೂ ಬೇಜಾರಾಗುತ್ತೆ, ಹೊಡಿಬಾರ್ದಂತ ನಾನು ಇಡ್ಲಿ ಮಾಡೋಕ್ಕೆ ರಾತ್ರಿ ರುಬ್ಬಿಕೊಂಡಿದ್ದೀನಿ. ಸಾಂಬಾರು ಮಾಡಬೇಕು. ನಮ್ಮ ಚಿಕ್ಕ ಮಗಳಿಗೆ ಇಡ್ಲಿ ಸಾಂಬಾರು ಅಂದರೆ ತುಂಬ ಇಷ್ಟ. ಅದಕ್ಕಿಂತ ಮುಂಚೆ ಸ್ವಲ್ಪ ಟೀ ಮಾಡ್ಕೊಂಡಿದ್ದೇನೆ. ಟೀ ಕುಡ್ದಿಲ್ಲ ಅಂದರೆ ಬೆಳಗ್ಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ನೀವು ಕಾಫಿ ಟೀ ಕುಡಿಯೋದು ಅಭ್ಯಾಸ ಇದೆಯಾ? ಕಮೆಂಟಲ್ಲಿ ತಿಳಿಸಿ. ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಬೇಕು. ಫ್ರೆಂಡ್ಸ್, ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಡ್ಲಿ ಸಾಂಬಾರು ಮಾಡೋಕ್ಕೆ ಬೇಗ ಅಲ್ಲ, ತುಂಬ ಬೇಗನೆ ಇದ್ದಿದ್ದೀನಿ ಇವತ್ತು. ಯಾಕೋ ಮಕ್ಕಳನ್ನ ಒಂದೊಂದು ಸಾರಿ ಬೈದಿದ್ದನ್ನು ಮರೆತುಬಿಡ್ತೀನಿ ನಾನು. ಯಾಕೋ ಸ್ವಲ್ಪ ಜೋರಾಗಿ ಹೊಡೆದ್ಬಿಟ್ಟೆ, ಅದಕ್ಕೆ ಬೇಜಾರಾಗ್ತಾಯಿದೆ. ಯಾಕಂದರೆ ನನ್ನ ದೊಡ್ಡ ಮಗಳಿಗೆ ಹೊಡೆದ್ರೆ ಬೇಜಾರಾಗ್ತೀವಿ. ಯಾಕಂದರೆ ಎಲ್ಲದರಲ್ಲೂ ಸಪೋರ್ಟ್ ಮಾಡೋದು ಅವಳೇ. ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡ್ತಾಳೆ. ನಾನು ವೀಡಿಯೋ ಮಾಡಿದಾಗ ಸ್ವಲ್ಪ ಸಪೋರ್ಟ್ ಮಾಡ್ತಾಳೆ. ಮಮ್ಮಿ ಆ ಥರ ಮಾಡು, ಈ ಥರ ಮಾಡು ಅಂತ. ನನ್ನ ಕೆಲಸ ಕೂಗಿ ಬರೋಷ್ಟೊತ್ತಿಗೆ ರಜೆ ಇದ್ದಾಗ ಸಣ್ಣ ಪುಟ್ಟ ಮನೆ ಕಸ ಗುಡಿಸ್ತಾಳೆ, ಸಣ್ಣ ಪುಟ್ಟ ಪಾತ್ರೆ ತೊಳಿತಾಳೆ, ಗ್ಲಾಸು ಸ್ಪೂನು ಆ ಥರ ಎಲ್ಲ. ಆದರೆ ಅವಳಿಗೆ ಹೊಡೆದ್ರೆ ನನಗೆ ತುಂಬ ಬೇಜಾರಾಗುತ್ತೆ. ಏನು ಮಾಡೋಕ್ಕೂ ಆಗಲ್ಲ. ತೀಟೆ ಮಾಡಿದಾಗ ಹೊಡೆದ್ಬಿಡ್ತೀರಿ. ಫಸ್ಟ್ ವ್ಲಾಗ ಇದು ಇವತ್ತು. ನೀವು ಇವತ್ತು ಟಿಫನ್ಗೆ ಏನು ಮಾಡ್ತಾಯಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಸಾಂಬಾರಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಟಿಫನ್ ಬೇಕಲ್ಲ. ಬೆಳಗ್ಗೆ ಪಾಪ 7:15 ಆಟೋ ಬಂದುಬಿಡುತ್ತೆ. ಪಾಪ ಅಷ್ಟೊತ್ತಿಗೆ ಎದ್ದೇಳ್ತಾರೆ. ಬೇಗನೆ ಎದ್ದು ನನ್ನ ದೊಡ್ಡ ಮಗಳು ಅಷ್ಟೊತ್ತಿಗೆ ಎದ್ದುಬಿಡ್ತಾಳೆ. ಆದರೆ ನಮ್ಮ ಚಿಕ್ಕ ಮಗಳದ್ದೇ ಸ್ವಲ್ಪ ಕಷ್ಟ. ಸಾಂಬಾರಿಗೆಲ್ಲ ರೆಡಿ ಮಾಡಿಕ್ಕಿದ್ದೀನಿ. ಅಷ್ಟೊತ್ತಿಗೆ ಸ್ವಲ್ಪ ಟೀ ಕುಡಿಯೋಣ ಬನ್ನಿ. ನನಗೆ ಯಾವ ಥರ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ಅಂದರೆ ಫಸ್ಟೆಲ್ಲ ನನಗೆ ಯಾವ ಥರ ಮಾಡಬೇಕು, ಯಾವ ಥರ ಅಪ್ಲೋಡ್ ಮಾಡಬೇಕು ಎಲ್ಲ ಏನೂ ಗೊತ್ತಿರಲಿಲ್ಲ. ನಾನು ಯೂಟ್ಯೂಬಲ್ಲಿ ನೋಡಿ ಒಂದೊಂದೇ ಅಪ್ಲೋಡ್ ಮಾಡೋದು, ಎಡಿಟ್ ಮಾಡೋದು, ಟೈಟಲ್ ಬರೆಯೋದು ಎಲ್ಲ ನಾನು ಅದರಿಂದ ಕಲ್ತಿದ್ದು. ಏನು ಮಾಡಬೇಕು, ಯಾವ ಥರ ವೀಡಿಯೋ ಮಾಡಬೇಕು
ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ನನ್ನ ಮಗಳೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು, ನನ್ನ ಮಕ್ಕಳದೇ ಇರೋದು ಫಸ್ಟು. ಅವ್ರದ್ದು ಏನೋ ಸ್ವಲ್ಪ ಯಾವಾಗೋ ಒಂದೊಂದು ಸರಿ ಡ್ಯಾನ್ಸ್ ಆಡಿರೋದು ಅದೆಲ್ಲ ಸುಮ್ಮನೆ ವೀಡಿಯೋ ಮಾಡಿಕ್ಕಿದೆ, ಅದನ್ನೇ ಅಪ್ಲೋಡ್ ಮಾಡಿದೆ ಫಸ್ಟ್ ಟೈಮು. ಆಮೇಲೆ ನಾನು ಏನು ಅಡುಗೆ ಮಾಡ್ತೀನೋ ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೆ. ಇವಾಗ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ. ಆಗಬೇಕಿನ್ನು ಸಬ್ಸ್ಕ್ರೈಬರು ಇನ್ನೂ ಜಾಸ್ತಿ ಬೇಕು, ಆದರೆ ನಾನು ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಸಪೋರ್ಟ್ ಮಾಡಿ ಎಲ್ಲರೂ, ನಾನು ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ. ನಾನು ಟೀ ಕುಡಿಯೋದು ಬಿಟ್ಬಿಟ್ಟಿದ್ದೆ, ಗ್ಯಾಸ್ ಪ್ರಾಬ್ಲಮ್ ಆಗಿದ್ದು, ಗ್ಯಾಸ್ಟಿಕ್ಕು, ಆಮೇಲೆ ಹಲ್ಲು ಒಂದು. ಆದ್ರೂ ಬೇಸ ಬಿಡೋಕ್ಕಾಗಲ್ಲ. ಒಂದು ವಾರ ಬಿಟ್ಬಿಟ್ಟಿದ್ದೆ, ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮ ಯಜಮಾನ್ರು ನನ್ನ ದೊಡ್ಡ ಮಗಳು ಬೈತಾರೆ, ನೀನು ಟೀ ಕುಡಿಬೇಡ ಮತ್ತೆ ಬಿಟ್ಬಿಡು ಅಂತ. ಅವಾಗ ಕುಡಿತೀನಿ. ಮಕ್ಕಳು ಮಲಗಿದ್ದಾರೆ. ಇಡ್ಲಿ ಸಾಂಬಾರೆಲ್ಲ ರೆಡಿ ಮಾಡಿಬಿಟ್ಟು ಎಬ್ಬಿಸ್ಬೇಕು. ನನಗೆ ರೇಷನ್ ಎಲ್ಲ ಖಾಲಿ ಆಗೈತೆ, ಏನೇನೈತೆ ಮತ್ತು ದೊಡ್ಡ ಡಬ್ಬದೆಲ್ಲ ಎರಡೆಲ್ಲ ಚಿಕ್ಕ ಡಬ್ಬ ಎಲ್ಲ ಹಾಕಬೇಕು. ಎಲ್ಲ ಚಿಕ್ಕ ಡಬ್ಬದಲ್ಲೆಲ್ಲ ಖಾಲಿ ಆಗಿದ್ದಾವೆ. ಸಾಂಬಾರೆಲ್ಲ ರೆಡಿ ಆಯಿತು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಮೇಲೆ ಇಡ್ಲಿಗೆ ಇಕ್ಕೋಬೇಕು. ಸಾಂಬಾರು ನಾನು ಇದು ಸಾಂಬಾರು ಹೇಗೆ ಮಾಡ್ತೀನಿ ಅಂದರೆ, ಟೊಮಟ, ಬೇಳೆ, ಈರುಳ್ಳಿ, ಟೊಮಟ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಒಂದು 4-5 ಬೆಳ್ಳುಳ್ಳಿ ಹಾಕ್ಕೊಂಡು ಕುಕ್ಕರ್ ವಿಸಿಲ್ಗೆ ಇಕ್ಕೊಂಡು ಕೂಗಿಸ್ಕೊಂಡು ಆಮೇಲೆ ಆಫ್ ಮಾಡಿದ್ರೆ ನುಣ್ಣಗಾಗಿರುತ್ತೆ. ಮ್ಯಾಶ್ ಮಾಡಿಕೊಂಡು ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು ಅಷ್ಟೇ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ನೀವು ಯಾವ ಥರ ಮಾಡ್ತೀರಾ ಸಾಂಬಾರು ಅಂತ ಕಮೆಂಟಲ್ಲಿ ತಿಳಿಸಿ. ಬನ್ನಿ ಇಡ್ಲಿಗೆ ಇಕ್ಕೋಬೇಕು. ಇಡ್ಲಿ ಸಾಂಬಾರೆಲ್ಲ ರೆಡಿ ಆಯಿತು. ಎಲ್ಲ ರೆಡಿ ಆಯಿತು. ಇವಾಗ ಮಕ್ಕಳನ್ನ ಎಬ್ಬಿಸ್ಬೇಕು. ಮಕ್ಕಳನ್ನ ಎಬ್ಬಿಸಿ ರೆಡಿ ಮಾಡಬೇಕು. ಅದೊಂದು ದೊಡ್ಡ ಕಷ್ಟ ನನಗೆ. ಮಲಗಿದ್ದಾರೆ. ನನ್ನ ದೊಡ್ಡ ಮಗಳೇನು ಕರೆದ ತಕ್ಷಣ ಎದ್ದು ರೆಡಿ ಆಗ್ತಾಳೆ, ಆದರೆ ನನ್ನ ಚಿಕ್ಕ ಮಗಳನ್ನ ತುಂಬ ಕಷ್ಟ, ತುಂಬ ಹಠ ಮಾಡ್ತಾಳೆ. ರಾತ್ರಿ ಮಲಗು ಅಂದರೆ ಮಲಗಲ್ಲ, ಎದ್ದೇಳು ಅಂದರೆ ಮಮ್ಮಿ ಇನ್ನು ಸ್ವಲ್ಪ ಹೊತ್ತು ಮಲಗ್ತೀನಿ ಹಠ ಮಾಡ್ತಾಳೆ. ಯಾವಾಗ ರಜೆ ಬರುತ್ತೆ, ಎಷ್ಟು ದಿನ ರಜೆ ಬರುತ್ತೆ ಅಂತ ಕೇಳ್ತಾ ಇರ್ತಾಳೆ. ಸಂಡೇ ಬಂದರೆ ಸಾಕು, ಅವಳಿಗೆ ತುಂಬ ಖುಷಿ ಆಗುತ್ತೆ ರಜೆ ಸಿಗುತ್ತೆ ಅಂತ. ಅಂದರೆ ಕಷ್ಟ ಆಗುತ್ತೆ. ರೆಡಿ ಮಾಡಬೇಕು ಅಂದರೆ ಬಾತ್ರೂಮ್ಗೆ ಎತ್ಕೊಂಡು ಹೋಗಬೇಕು, ಹಲ್ಲು ಉಜ್ಜಿಸ್ಬೇಕು, ಮುಖ ತೊಳಿಸ್ಬೇಕು, ಮಾಡಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.
ಎಲ್ಲರಿಗೂ ಬಾಯ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.